ಕೋಸ್ಟಲ್ಲಿ ಈಗ ಕರಾವಳಿ ಪ್ರದೇಶದಲ್ಲಿ ಯಾವುದು ಬೆಳೀತಾರೆ, ಅಡಿಕೆ, ತೆಂಗು, ಕಾಳುಮೆಣಸು, ರಬ್ಬರು, ಬಾಳೆ ಇಂಥದ್ದನ್ನು ಮಾತ್ರ ಮಾಡಿಕೊಂಡ್ರೆ ನಮಗೆ ಅದರಲ್ಲಿ ಲಾಭಾಂಶ ಜಾಸ್ತಿ ಮಾಡಲಿಕ್ಕೆ ಆಗುದಿಲ್ಲ. ಇಲ್ಲಿ ಸ್ವಲ್ಪ ರೋಡಿನ ಅಗಲ ಇಟ್ಟ ಕಾರಣ ತೆಂಗಿನ ಮರದ ಬುಡಕ್ಕೆ ಬಂದಿದೆ, ಸ್ವಲ್ಪ ಡ್ಯಾಮೇಜ್ ಆಗ್ತದೆ, ಆದರೂ ಅದೇನು ಪೂರ್ತಿ ಡ್ಯಾಮೇಜ್ ಆಗುದಿಲ್ಲ. ಈಗ ನೋಡಿ 3 ವರ್ಷದಲ್ಲಿ ತೆಂಗಿನ ಬುಡದಲ್ಲೇ ಉಂಟು ನೋಡಿ, ಆದರೂ ಅಲ್ಲಿ ಡ್ಯಾಮೇಜ್ ಆಗಲಿಲ್ಲ. ಈಗ ಕಾಳುಮೆಣಸಿನ ತಜ್ಞರಿದ್ದಾರೆ, ಅಜಿತ್ ಪ್ರಸಾದರಿದ್ದಾರೆ, ರಾಮಕೃಷ್ಣರಿದ್ದಾರೆ. ಅವರೆಲ್ಲ ಏನಂತ ಹೇಳಿದ್ರೆ ಅದಕ್ಕೆ ಅಷ್ಟು ಅಟೆನ್ಷನ್ ಕೊಡುವ ಕಾರಣ ಕಾಯಿಲೆ ಬಂದದ್ದು ಗೊತ್ತಾಗುದಿಲ್ಲ. ಅದಕ್ಕೆ ಬೇಕಾ ಬಲ್ನಾಡು ಸುರೇಶ್ ಅಣ್ಣ ಇದ್ದಾರೆ, ಅವರೆಲ್ಲ ಕಾಯಿಲೆ ಬರದಾಗಿ ಅದಕ್ಕೆ ಆಗಾಗ ಟ್ರೀಟ್ಮೆಂಟ್ ಮಾಡುವ ಕಾರಣ ಕಾಯಿಲೆಗಳು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಒಂದು ಪಿಲ್ಲರಲ್ಲಿ ನನಗೆ ಹೆಚ್ಚು ಕಮ್ಮಿ 3 kg ಬರಬೇಕು, ಒಂದು 8 ರಿಂದ 10 kg ಹಸಿ ಬರಬೇಕು. ಅಂದ್ರೆ 30 to 35% ಒಣಗಿದ್ದು ಬರುದು, ಅಂದ್ರೆ 3 kg 3.5 kg ಬರಬೇಕು. ಈ ವರ್ಷ ನನಗೆ ಈ ತರ ಚಿಗುರುಗಳು ಬರ್ತಾ ಇರ್ತಾರೆ. ಈ ಚಿಗುರನ್ನು ನಾವು ತೆಗೆಯದಿದ್ರೆ ಅದೇ ದೊಡ್ಡದಾಗಿ ನಿಮಗೆ ಗಿಡ ಹೆಚ್ಚು ಬೆಳೆಯುವುದಿಲ್ಲ. ಇದು ತುಂಬಾ ಫಾಸ್ಟ್ ಆಗಿ ಬೆಳೀತದೆ, ಆವಾಗ ಪೆಪ್ಪರ್ ಜಾಸ್ತಿ ಬೆಳೆಯುವುದಿಲ್ಲ. ಇದನ್ನ ಆಗಾಗ ತೆಗಿತಾ ಇರ್ತಾರೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಜಿಲ್ಲೆಯ ಚೇರ್ಕಾಡಿ ಗ್ರಾಮದ ಪೇತ್ರೆಯಲ್ಲಿದ್ದೇನೆ. ಸಹಜವಾಗಿ ಪ್ರತಿಯೊಂದು ಊರುಗಳದ್ದು ಹೆಸರುಗಳು ಕೂಡ ನಮ್ಮ ತಲೆಯಲ್ಲಿ ಉಳಿಬೇಕಾದ್ರೆ ಆ ಊರಲ್ಲಿ ಏನಾದರೂ ಒಂದು ವಿಶೇಷತೆಗಳು ನಡೆದಿರಬೇಕಾಗತ್ತೆ. ಆ ರೀತಿ ಉಡುಪಿ ಭಾಗದ ಜನರಿಗೆ ಪೇತ್ರೆ ಅಂತ ಹೇಳಿದಾಗ ಫಸ್ಟ್ ನೆನಪಾಗುವಂಥ ಒಂದು ನರ್ಸರಿ ಯಾವುದು ಅಂತ ಹೇಳಿದ್ರೆ ಅನ್ನಪೂರ್ಣ ನರ್ಸರಿ ಅಂತೇಳಿ. ಕಳೆದ 30 ವರ್ಷದಿಂದ ಪುತ್ತೂರು ಭಾಗದಿಂದ ಇಲ್ಲಿಗೆ ಬಂದು ಪ್ರಸಾದ್ ಭಟ್ರು ಅಂತೇಳಿ ಇಲ್ಲಿ ಅತ್ಯಂತ ವ್ಯವಸ್ಥಿತವಾಗಿರುವಂಥ ಮತ್ತು ಕೇವಲ ಗಿಡವನ್ನು ಮಾರುವಂಥದ್ದು ಮಾತ್ರ ಅಲ್ಲ, ರೈತರಿಗೆ ಒಂದು ತರಬೇತಿ ಕೊಡೋ ರೀತಿಯಲ್ಲಿ ಬಂದರೆ ಜನರಿಗೆ ಪೂರ್ತಿ ಗೈಡೆನ್ಸ್ ಸಿಗುವ ರೀತಿಯ ತೋಟಗಳನ್ನು ರೆಡಿ ಮಾಡಿರುವಂಥ ಒಂದು ವಿಶೇಷ ಜಾಗಕ್ಕೆ ನಾನು ಬಂದಿದ್ದೇನೆ. ಈ ಕಂಟೆಂಟ್ನೊಳಗಡೆ ನಾನು ತೋರಿಸುವಂಥದ್ದು ತೆಂಗಿನ ತೋಟ ಇದೆ. ಆ ತೆಂಗಿನ ತೋಟದ ಮಧ್ಯದಲ್ಲಿ ಸಣ್ಣ ಸಣ್ಣ PVC ಪೈಪುಗಳ ಮುಖಾಂತರ ಕಾಳು ಮೆಣಸನ್ನು ಹೇಗೆ ನೆಡಬಹುದು, ಅದರ ಜೊತೆ ಅಡಿಕೆಯ ಮಧ್ಯದಲ್ಲೂ ಕೂಡ ಒಂದೊಂದು ಕಾಳು ಮೆಣಸನ್ನು ಹೇಗೆ ನೆಡ್ಬೋದು PVC ಪೈಪ್ನ ಮುಖಾಂತರ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಯಶಸ್ವಿಯಾಗಿರುವಂಥ ಒಂದಷ್ಟು ಸಂಗತಿಗಳನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮುಂದಿನ ಸುಮಾರು ಒಂದು ತಿಂಗಳ ಕಾಲ ಸುಮಾರು ಕಂಟೆಂಟ್ಗಳು ಈ ಅನ್ನಪೂರ್ಣ ಫಾರ್ಮ್ನ ಬಗ್ಗೆ ಬರುತ್ತೆ. ಅದರಿಂದಾಗಿ ಉಡುಪಿ ಭಾಗದಿಂದ ಯಾರ್ಯಾರು ನೀವು ನೋಡ್ತಿದ್ರಿ, ನೀವೆಲ್ಲರೂ ಕೂಡ ಈ ಭಾಗದ ಎಲ್ಲ ಯೂಟ್ಯೂಬು ಅಥವಾ ವಾಟ್ಸಪ್ ಗ್ರೂಪ್ಗಳಿಗೆ ಎಲ್ಲ ಕಡೆಗೂ ಕೂಡ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಈ ಭಾಗದಲ್ಲಿ ಮಳೆ ಪ್ರಾರಂಭ ಆಗ್ತಿದ್ದಾಗೆ ತುಂಬ ಜನರಿಗೆ ಗಿಡ ನೆಡುವಾಗ ಗಿಡ ಎಲ್ಲಿಂದ ತರಬೇಕು ಅನ್ನೋಂಥ ಪ್ರಶ್ನೆ ಬರ್ತದೆ. ಅದಕ್ಕೆ ಅತ್ಯುತ್ತಮವಾಗಿರುವಂಥ ಲ್ಯಾಂಡ್ ಮಾರ್ಕ್ ಯಾವುದು ಅಂತ ಹೇಳಿದ್ರೆ ಅನ್ನಪೂರ್ಣ ನರ್ಸರಿ. ಬನ್ನಿ, ಪ್ರಸಾದ್ ಭಟ್ರ ಜೊತೆ ಈ ತೋಟದ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಪ್ರಸಾದ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಆರಾಮ. ಶಿವಪ್ರಸಾದ್ರು ಭಾರಿ ದೂರದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಉಡುಪಿ ಜಿಲ್ಲೆಗೆ ಬಂದಿದ್ದೀರಿ. ನಿಮಗೆ ಒಂದು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರೆಕ್ಟ್. ಮತ್ತೆ ತುಂಬಾ ಕೃಷಿಕರನ್ನು ಪರಿಚಯಿಸ್ತಾ ಇದ್ದೀರಿ, ಆ ಸಾಲಿಗೆ ನಮ್ಮನ್ನು ಸೇರಿಸ್ಬೇಕಂತೇಳಿ ಇವತ್ತು ಬಂದಿದ್ದೀರಿ. ಭಾರಿ ಖುಷಿಯಾಗಿದೆ. ಕರೆಕ್ಟ್. ಈಗ ನಾನು ಬಂದಿದ್ದು ಇವತ್ತು, ಆದರೆ ನೀವು 30 ವರ್ಷದಿಂದ ಇಲ್ಲಿಗೆ ಬಂದ್ರಲ್ಲ, ಯಾಕೆ ಇಷ್ಟು ದೂರ ಜಾಗವನ್ನು ಆಯ್ಕೆ ಮಾಡ್ಕೊಂಡ್ರಿ? 1996ರಲ್ಲಿ ಒಂದು ಕೃಷಿ ಜಾಗ ಮಾಡಬೇಕು ಅಂತೇಳಿ ಪುತ್ತೂರಿನ ಕಾವಿಂದ ಇಷ್ಟು ದೂರದವರಿಗೆ ಬಂದೆ. ನಮಗೇನು ಅನ್ನದ ಋಣ ಈ ಚೇರ್ಕಾಡಿ ಗ್ರಾಮದ ಕನ್ನಾರ ದುರ್ಗಾಪರಮೇಶ್ವರ ದೇವಿಯ ಸನ್ನಿಧಿಯಲ್ಲಿ ಇತ್ತು ಅಂತ ಕಾಣ್ತದೆ. ಹಾಗೆ ಇಲ್ಲಿ ಬಂದು ಒಂದು 8 ಎಕರೆ ಕೃಷಿ ಜಮೀನು ತಗೊಂಡು, ಆ ಕೃಷಿ ಜಮೀನಿನಲ್ಲಿ ನನಗೆ ಮೊದಲಿಂದಲೂ ಒಂದು ಮನಸ್ಸಲ್ಲಿ ಒಂದಿತ್ತು, ಕೃಷಿಯಲ್ಲಿ ಏನಾದ್ರು ಒಂದು ಉದ್ಯೋಗ ಮಾಡ್ತಾ ಇರಬೇಕು ಅಂತೇಳಿ. ಅದಕ್ಕೆ ಸರಿಯಾಗಿ ಸಾಥ್ ಕೊಡುವಂಥ ನನ್ನ ಶ್ರೀಮತಿ ಪ್ರಸನ್ನ ಅಂತೇಳಿ, ಅವಳು ಕೂಡ ಕೃಷಿ ಬಗ್ಗೆ ತುಂಬ ಆಸಕ್ತಿ ಹೊಂದಿದವಳು. ಇಲ್ಲಿ ಬಂದಾಗ ನಮಗೆ ಏನೋ ಒಂದು ಇದರಲ್ಲಿ ಮಾಡಬೇಕು ಅಂತ ಒಳಗೆ ಕೃಷಿಯಲ್ಲಿ ಏನು ಮಾಡ್ಬೋದು ಅಂತೇಳಿ, ಕೃಷಿಕರಿಗೆ ಸಹಾಯ ಆಗುವಂತಹ ನರ್ಸರಿ ಗಿಡಗಳನ್ನು ಮಾಡಿ ಮಾರಿದರೆ ನಾವು ಕೃಷಿಯಲ್ಲಿ ಬೆಳಿಬೋದು, ನಮ್ಮೊಂದಿಗೆ ಕೃಷಿಕರನ್ನು ಬೆಳೆಸಬಹುದು ಅಂತ ಹೇಳುವ ಉದ್ದೇಶದಿಂದ ನರ್ಸರಿಯನ್ನು ಆರಂಭಿಸಿದೆವು. ಆರಂಭದಲ್ಲಿ ಕೇವಲ ಒಂದು 2000 ಅಡಿಕೆ ಗಿಡವನ್ನು, ಸ್ವಲ್ಪ ಸಾಗವಾನಿ, ಇನ್ನಿತರ ಕೆಲವು ಹೂವಿನ ಗಿಡಗಳನ್ನು ಮಾಡಿ 3 ವರ್ಷ ನಮಗೆ ಅದು ಬೇಕಾ ಬೇಡ ಅಂತ ಹೇಳುವಷ್ಟು ಕಷ್ಟ ಆಯ್ತು ಅದನ್ನು ಬೆಳೆಸಬೇಕಾದ್ರೆ. ಯಾಕೆಂತ ಹೇಳಿದ್ರೆ ಯಾವುದೇ ಫೀಲ್ಡಲ್ಲಿ ನಿಮಗೆ ಗೊತ್ತಿರ್ಬೋದು, ನಮ್ಮ ಅನುಭವವನ್ನು ಕೇಳ್ತಾರೆ, ಮತ್ತೆ ನೀವು ಕೊಟ್ಟಲ್ಲಿ ಎಲ್ಲಿ ರಿಸಲ್ಟ್ ಒಳ್ಳೇದು ಬಂದಿದೆ ಅಂತ ಕೇಳ್ತಾರೆ. ಆ ರಿಸಲ್ಟಿಗೆ ನಾವು ಖಾತರಿ ಕೊಟ್ಟ ಮೇಲೆ ಮಾತ್ರ ನಮ್ಮ ಹತ್ರ ಗಿಡ ತಗೊಳ್ಳಿಕ್ಕೆ ಬರ್ತಾರೆ. ಹಾಗಾಗಿ 3 ವರ್ಷ ನಾವು ಫಸ್ಟ್ ವರ್ಷ ಕೊಟ್ಟ ಅಡಿಕೆಯಲ್ಲಿ 3ನೇ ವರ್ಷ ಅಡಿಕೆ ಫಸಲು ಬಂದ ಮೇಲೆ ಅವರಿಗೆ ಧೈರ್ಯ ಆಗ್ಲಿಕ್ಕೆ ಶುರುವಾಯಿತು. ಮತ್ತೆ ಇನ್ನೊಂದು, ಈ ಊರಲ್ಲಿ ನಮಗೆ ಏನಿತ್ತು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದ ಬಂದಂತಹ ಜನರು ಭಾರಿ ವಿಶ್ವಾಸಕ್ಕೆ ಅರ್ಹರು. ಅವರು ಇಲ್ಲಿ ಬಂದು ಏನೇ ಮಾಡಿದ್ರು ಕೂಡ ಅವರನ್ನು ನಂಬಬಹುದು ಅಂತ ಹೇಳುವಂಥ ಒಂದು ನನಗೆ ಅದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗಿ ಸಿಗ್ತದೆ.
ಅದನ್ನು ನಾನು ಹೇಗೆ ಎನ್ಕ್ಯಾನ್ಸ್ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಎಷ್ಟು ಮಾನಸಿಕ ಸಿದ್ಧತೆ ಉಂಟು ಅದಕ್ಕೆ ಬೇಕಾದಷ್ಟು ನಾನು ಅವರಿಗೆ ಫೀಡ್ಬ್ಯಾಕ್ ಮಾಡಿದ ಕಾರಣ ನಮ್ಮ ನರ್ಸರಿ ಅದು ಹಂತ ಹಂತವಾಗಿ ಬೆಳೀತಾ ಹೋಯಿತು. ಕೇವಲ 2 ಗಂಡ ಹೆಂಡತಿ ಮತ್ತು 2 ಜನರಿಂದ ಆರಂಭವಾದ ನರ್ಸರಿ ಇವತ್ತು 40ರಿಂದ 50 ಜನರಿಗೆ ಒಂದು ಉದ್ಯೋಗ ಕೊಡುವಷ್ಟು ಮಟ್ಟಕ್ಕೆ ಬೆಳೆದಿದೆ. ಎಷ್ಟು ಭಾಗಕ್ಕೆಲ್ಲ ಇಲ್ಲಿಂದ ಗಿಡಗಳು ಹೋಗ್ತದೆ? ನಾವು ಹೇಳೋದಿದ್ರೆ ಈಗ ಕರ್ನಾಟಕದಾದ್ಯಂತ ಮತ್ತೆ ಡಿಮಾಂಡ್ ಇದ್ದಾಗ ಹೊರಗಡೆಗಿಂದ ಕೂಡ ಆರ್ಡರ್ ಬರ್ತದೆ. ಆ ಆರ್ಡರ್ ಬಂದಾಗ ಹೇಳೋದಿದ್ರೆ ನಾವು 2005 ಇಸ್ವಿಯಲ್ಲಿ ವೆನಿಲಾ, ಸ್ಟೀವಿಯಾ, ಪಚೋಲಿ, ಕೋಲಿಯಾಸ್ ಅಂತೇಳಿ ತುಂಬ ಗಿಡಗಳು ಬಂತು, ಔಷಧೀಯ ಗಿಡಗಳೆಲ್ಲ. ಆವಾಗಲ್ಲೇನೆ ಗುಜರಾತ್, ಕಲ್ಕತ್ತಾ, ರಾಜಸ್ಥಾನ ಆ ಕಡೆ ಕೂಡ ಕಳಿಸಿದ್ದೇವೆ. ಇವತ್ತಿದ್ದು ನಮ್ಮದು ಕಂಟೆಂಟ್ ಇದ್ದು ವಿಷಯ ಇರುವಂಥದ್ದು ಇದು ಅಂದರೆ ಅಡಿಕೆ ಮಧ್ಯದಲ್ಲಿ ಮತ್ತು ತೆಂಗಿನ ಮಧ್ಯದಲ್ಲಿ ಇದನ್ನು ಮಾಡುವಂಥದ್ದು. ಸಾಧಾರಣ ಎಲ್ಲರೂ ಕೂಡ ಹಿಂದಿನಿಂದ ಸಾಂಪ್ರದಾಯಿಕವಾಗಿ ಅಡಿಕೆ, ತೆಂಗು, ಹಲಸು, ಮಾವು ಇದ್ದದಕ್ಕೆಲ್ಲ ಕೂಡ ಕಾಳುಮೆಣಸು ಬಿಡ್ತಾಯಿದ್ರು. ಈಗ ಸ್ವಲ್ಪ ಕೃಷಿ ಆಧುನೀಕರಣಕ್ಕೆ ಬರ್ತಾ ಇದ್ದಾಗೆ ಒಬ್ಬೊಬ್ಬರು ಒಂದೊಂದು ದಾರಿ ಹಿಡಿದ್ರು. ನೀವು ಯಾಕೆ ಈ ವಿಚಾರವನ್ನು ಆಯ್ಕೆ ಮಾಡಿಕೊಂಡ್ರಿ? ನೋಡಿ, ಫಸ್ಟ್ ಆಫ್ ಆಲ್ ನಾವು ಕೃಷಿಯಲ್ಲಿ ಒಂದು ಥಿಂಕ್ ಮಾಡಬೇಕಂದ್ರೆ ನಾವು ಹಿಂದಿನ ಪಾರಂಪರಿಕ ಕೃಷಿ ಅಂತ ಬರೀ ನಮ್ಮ ಕೋಸ್ಟಲ್ಲಿ ಕರಾವಳಿ ಪ್ರದೇಶದಲ್ಲಿ ಯಾವುದು ಬೆಳೀತಾರೆ ಅಡಿಕೆ, ತೆಂಗು, ಕಾಳುಮೆಣಸು, ರಬ್ಬರು, ಬಾಳೆ ಇಂಥದ್ದನ್ನು ಮಾತ್ರ ಮಾಡಿಕೊಂಡ್ರೆ ನಮಗೆ ಅದರಲ್ಲಿ ಲಾಭಾಂಶ ಜಾಸ್ತಿ ಮಾಡಲಿಕ್ಕೆ ಆಗುದಿಲ್ಲ. ನಾವು ಅದರಲ್ಲಿ ಇಂಚು ಕೃಷಿ ಅಂತ ಹೇಳೋದು. ಪ್ರತಿ ಏನೆಲ್ಲ ಬೆಳೀತದೆ ಇಲ್ಲಿ ಬೆಳೆಯುವಂಥ ಯಾವ ಕೃಷಿ ಇದೆ ಅದನ್ನೆಲ್ಲವನ್ನು ಬೆಳೆಸಿದಾಗ ಮಾತ್ರ ಪರಿಪೂರ್ಣ ಕೃಷಿ ಅಂತ ಆಗ್ತದೆ. ಮತ್ತೆ ಕೃಷಿಯಲ್ಲಿ ತುಂಬ ಜನ ಲಾಭ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಒಂದು ಸಿಂಗಲ್ ಕ್ರಾಪ್ ಎಲ್ಲ ಮಾಡಿರ್ತಾರೆ. ಆವಾಗ ಅದರಲ್ಲಿ ಖರ್ಚುಗಳು ಜಾಸ್ತಿ ಬರ್ತದೆ, ಅವರಿಗೆ ಉತ್ಪತ್ತಿ ಕಮ್ಮಿ ಅಂತ ಕಾಣ್ತದೆ. ನಾವು ಯಾವಾಗಲೂ ಎಡೆ ಕೃಷಿ ಅಂದರೆ ಈ ಮಧ್ಯ ಕೃಷಿಗಳನ್ನು ಮಾಡ್ತೇವಲ್ಲ, ಅದರಲ್ಲಿ ನಮ್ಮ ಕೃಷಿಯ ಚಟುವಟಿಕೆಯ ಖರ್ಚನ್ನು ಸರಿತೂಗಿಸಿ ಮೇನ್ ಕ್ರಾಪ್ ಏನಿರ್ತದೆ, ಈಗ ಕಾಳುಮೆಣಸು ಇರ್ಬೋದು, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಆ ಉತ್ಪತ್ತಿಯನ್ನು ಉಳಿಸಲಿಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿರಬೇಕು. ಹಾಗೆ ಮಾಡಿದಾಗ ಮಾತ್ರ ನಮಗೆ ಕೃಷಿಯಲ್ಲಿ ಸಾಧಿಸಲಿಕ್ಕೆ ಆಗ್ತದೆ. ಆ ಒಂದು ಉದ್ದೇಶಕ್ಕೋಸ್ಕರ ನಮಗೆ ಇತ್ತೀಚೆಗೆ ಒಂದು 5-6 ವರ್ಷ ಹಿಂದೆ ಕೊರೋನಾ ಅಂತ ಹೇಳುವಂಥ ಒಂದು ಮಹಾಮಾರಿ ಬಂತಲ್ಲ, ಆವಾಗ ಏನಾಯ್ತು ಅಂದರೆ ಇನ್ನು ಕೃಷಿ ಬಿಟ್ಟು ಬೇರೆ ಬದುಕಿಲ್ಲ ಅಂತ ಹೇಳುವ ಒಂದು ಕಲ್ಪನೆ 2016ರಲ್ಲಿಯೇ ನಾನು ಕೊಚ್ಚಿನ್ನಿಗೆ ಹೋಗಿ ಒಂದ್ಸಲ ಅಲ್ಲಿ ಹೋಗಿ ಪಿಲ್ಲರಲ್ಲಿ ಮಾಡಿದ್ದನ್ನೆಲ್ಲ ನೋಡಿ ಬಂದಿದ್ದೇನೆ. ಆದರೆ ಇಲ್ಲಿ ನಮ್ಮ ಕಡೆ ಯಾರು ಮಾಡಿರಲಿಲ್ಲ. ನಾನು ಸ್ವಲ್ಪ ಒಂದು ಮಾದರಿಯಾಗಿ ಮಾಡಿದೆ, ಆದರೂ ನನಗೆ ಅದಷ್ಟು ಸಕ್ಸಸ್ ಆಗಿಲ್ಲ. ಈ ಕೊರೋನಾ ಬಂದಾಗ ಏನು ಮಾಡಬೇಕು, ನಾವು ಕೃಷಿಯಲ್ಲಿ ಇನ್ನೂ ಜಾಸ್ತಿ ತೊಡಗಿಸ್ಕೊಳ್ಬೇಕು ಅಂತೇಳಿ ಈ ಪೈಪ್ ಮೆಥಡನ್ನು ನಾನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಆರಂಭ ಮಾಡಿದೆ. ಈಗ ಈ ಪೈಪ್ ಮೆಥಡ್ ಅಂತ ಹೇಳಿದ್ರೆ ಇದನ್ನು ಒಂದು ಜನರಲ್ ಆಗಿ ಹೊಸ ಒಬ್ಬ ಕೃಷಿಕನಿಗೆ ವಿವರಿಸೋದಾದರೆ ಏನೇನು ಇದಕ್ಕೆ ಬೇಕಾಗದೆ, ಇದರ ಮೀಟರ್ಗಳ ಲೆಕ್ಕಾಚಾರಗಳೆಲ್ಲ ಹೇಗೆ? ನೋಡಿ, ಒಂದು ಕಾಳುಮೆಣಸಿನ ಕಂಬ ಬುಡದಿಂದ 2-3 ಅಡಿ ಖಾಲಿ ಇರ್ತದೆ. ಅದು ಹೆಚ್ಚಾಗಿ ಚಿಗುರು ಚಿವುಟಿ ಹೊಸ ಚಿಗುರು ಬಂದರೂ ಕೂಡ, ಮತ್ತೆ ನಾನು ಹೆಚ್ಚಾಗಿ ಹಾಕಿದ ಹಿಪ್ಪಲಿ ಕಸಿಯ ಗಿಡವನ್ನೇ ಹಾಕಿದ್ದು. ಹಾಗಾಗಿ ಈಗ 3 ಫೀಟ್ ಖಾಲಿ ಇರ್ತದೆ, ಅದರ ಮೇಲೆ ಬ್ರಾಂಚಸ್ ಬರಲಿಕ್ಕೆ ಸ್ಟಾರ್ಟ್ ಆಗುದು. ಆವಾಗ 3 ಫೀಟಿನ ಬ್ರಾಂಚಸ್ ಬಂದ್ರೆ ಮಿನಿಮಮ್ 12ರಿಂದ 15 ಫೀಟ್ ಇದ್ರೆ ನಿಮಗೆ ಆ ಮೇಲೆ ಬರುವ ಉತ್ಪತ್ತಿಗಳು ಜಾಸ್ತಿ ಸಿಗ್ತದೆ. ಕೇವಲ 10 ಫೀಟು ಸಾಕು ಅಂತೇಳಿ ಕೆಲವೊಂದು ಜನ ಹೇಳ್ತಾರೆ. ಆದ್ರೆ 10 ಫೀಟಿಗೂ 15 ಫೀಟಿಗೂ ನಿಮಗೆ ಖರ್ಚು ಹೆಚ್ಚಿಲ್ಲ. 10 ಫೀಟಿನ ಲ್ಯಾಡರ್ ಇಟ್ಟು ನೀವು 15 ಫೀಟಿವರೆಗೂ ಕೊಯ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಆ ಸೂಕ್ಷ್ಮವನ್ನು ಗಮನಿಸಬೇಕು. 10 ಫೀಟ್ ಮಾಡುವ 15 ಫೀಟ್ ಮಾಡಿದ್ರೆ ಅಲ್ಲೇ 1 kg ಹೆಚ್ಚು ಕ್ರಾಪ್ ತೆಗಿಲಿಕ್ಕೆ ಆಗ್ತದಲ್ಲ. ಪೆಪ್ಪರ್ ಅಲ್ಲಿ ಎಲ್ಲರೂ ಗಮನಿಸಿದ ಹಾಗೆ ಅದರಲ್ಲಿ ಇರುವಂತದ್ದು ಮೇಲೆ ಜಾಸ್ತಿ ಬರುದು, ಕೆಳಗೆ ಕಮ್ಮಿ ಆಗ್ತದೆ. ಮೇಲಿನ ನೆರಳು ಕೆಳಗೆ ಬೀಳುವಾಗ ಕೆಳಗೆ ಅಷ್ಟು ಹೂ ಬಿಡುವುದಿಲ್ಲ ಅದು. ಅದಕ್ಕಾಗಿ ನನ್ನ ಒಂದು ಕೃಷಿಯ ಅನುಭವದ ಪ್ರಕಾರ ಕಮ್ಮಿ ಅಂದ್ರೂ 15 ಫೀಟ್ ಇಟ್ಟರೆ ಒಳ್ಳೇದು ಅಂತ. 15 ಫೀಟ್ನ ಪೈಪು, ಅದು ಪೈಪ್ ಎಷ್ಟು ತೋರ ಇರ್ತದೆ? ಇಂಚು ಕಡಿಮೆ ಅಂದ್ರೂ 2.5 ಇಂಚ್ ಇರಬೇಕು. 3 ಇಂಚು 4 ಇಂಚ್ ಇದ್ರೆ ಒಳ್ಳೇದು. ನಾನು 2.5 ಇಂಚಲ್ಲೇ ಮಾಡಿದ್ದೇನೆ. ಯಾಕಂದ್ರೆ ಆರಂಭ ನಮ್ಮ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ಬೇಕು ಅಂತ ಹೇಳೋ ಉದ್ದೇಶದಿಂದ 2.5 ಇಂಚಲ್ಲೇ ಮಾಡಿದ್ದೇನೆ. ಇದ್ರ ಬುಡಕ್ಕೇನೋ ಸೆಟ್ ಮಾಡಿದ್ರಲ್ಲ ಗಟ್ಟಿಯಾಗಿರ್ಲಿಕ್ಕೆ, ಹೇಗೆ ಅದು? ನೋಡಿ, ಗೊಬ್ಬರ ಹಾಕಿದ್ದು ಅದು ಎಲ್ಲಾ ಕಡೆ ಹರಡಿ ಹೋಗ್ತದೆ. ನಾವು ಇದಕ್ಕೆ ಬೇರೆ ಬೇರೆ ಆರ್ಗ್ಯಾನಿಕ್ ಗೊಬ್ಬರ ಎಲ್ಲ ಹಾಕ್ತಾ ಇರ್ತೇವೆ, ಹಿಂಡಿಗಳನ್ನೆಲ್ಲ ಹಾಕ್ತಾ ಇರ್ತೇವೆ. ಅದೇನಾಗ್ತದೆ, ನಮ್ಮ ಸ್ನೇಹಿತ ನವಿಲು, ಹಂದಿ ಎಲ್ಲ ಬಂದು ಹರಡಿ ಹಾಕ್ತದಲ್ಲ, ಅವಾಗ ಎಲ್ಲ ಕಡೆ ಹೋಗ್ತದೆ. ಅದಕ್ಕೆ ತೆಂಗಿನ ಸಿಪ್ಪೆಯನ್ನ ಸುತ್ತ ಗೋಲಾಕಾರವಾಗಿಟ್ಟು ಅದರೊಳಗೆ ನಾವು ಗೊಬ್ಬರ ಹಾಕ್ತಾ ಬರ್ತೇವೆ. ಮತ್ತೆ ಇದರಲ್ಲಿ ಹುಲ್ಲು ಮಾತ್ರ ತೆಗೆಯುವುದು ನಾವು, ಮತ್ತೆ ಬೇರೆ ಎಂತ ತೆಗೆಯುವುದಿಲ್ಲ. ಅದಕ್ಕೆ ಮತ್ತೆ ಗೊಬ್ಬರ ಕೊಡ್ತಾ ಇರ್ತೇವೆ. ಅದು ಅಲ್ಲೇ ಕಳಿತು ಗೊಬ್ಬರ ಆಗ್ತದೆ. ಸ್ಲರಿ ಕೊಡ್ತೇವೆ, ಬೇವಿನ ಹಿಂಡಿ, ಹರಳಿ ಹಿಂಡಿ, ಹೊಂಗೆ ಹಿಂಡಿ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಹಟ್ಟಿ ಗೊಬ್ಬರ ಎಲ್ಲ ಬೇರೆ ಬೇರೆ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕ್ತಾ ಇರ್ತೇವೆ. ಅದು ಅಲ್ಲೇ ಗೊಬ್ಬರ ಆಗ್ತಾ ಇರ್ತದೆ. ಈಗ 2 ಫೀಟು ಕೆಳಗೆ ಹೊಂಡ ಮಾಡಿ ಅದು 2 ಫೀಟಿಗೆ ಕಾಂಕ್ರೀಟ್ ಹಾಕಿ, ಈ ಪೈಪಿಗೆ ಅಂದ್ರೆ ನೋಡಿ ಅದಕ್ಕೆ ರೂಟ್ ಗಿಟ್ ಅಂತ ಬರುವುದಿಲ್ಲ, ಹೌದು, ಪೈಪಿಗೆ ಆಧಾರ ಇರುವುದಿಲ್ಲ. ಹಾಗಾಗಿ ಏನಾಗ್ತದೆ, ಮೇಲೆ ತುಂಬಾ ಗಿಡ ಸೊಕ್ಕಿ ಬೆಳೆದಾಗ ಗಾಳಿ ಬರುವಾಗ ಅದು ಮಣ್ಣು ಮೆದುವಾದಾಗ ಪೈಪ್ ಆ ಕಡೆ ಈ ಕಡೆ ಓಡಾಡ್ತದೆ. ಅದಕ್ಕೆ ನಾವು ಕೆಳಗೆ 2 ರಾಡ್ ಅನ್ನು ಆ ಕಡೆ ಪ್ಲಸ್ ಮಾರ್ಕ್ ಅಲ್ಲಿ ಇಟ್ಟು ಕೆಳಗಿಂದ 2 ಫೀಟಿಗೆ ಕಾಂಕ್ರೀಟ್ ಹಾಕಿ ಇಟ್ಟಾಗ ಪೈಪು ಗಟ್ಟಿಯಾಗಿ ಹಿಡ್ಕೊಳ್ತದೆ. ಇದ್ರ ಒಳಗಡೆ
ಒಳಗಡೆನೂ ಕಾಂಕ್ರೀಟ್ ಇದೆಯಾ? ಇದು 2.5 ಇಂಚಿಗೆ ಕಾಂಕ್ರೀಟ್ ಹಾಕ್ಲಿಕ್ಕೆ ಆಗುದಿಲ್ಲ. ಓಹೋ. 4 ಇಂಚಿಗೆ ಹಾಕಿದ್ರೆ ಕಾಂಕ್ರೀಟ್ ಹಾಕ್ಲಿಕ್ಕೆ ಆಗ್ತದೆ. 2 ಇಂಚ್ ಹಾಕಿದ್ರೆ ಸ್ವಲ್ಪ ಒಂದು 2 ಫೀಟ್ 3 ಫೀಟಿಗೆ ಹಾಕ್ಲಿಕ್ಕೆ ಆಗ್ತದೆ. ಅದರ ಮೇಲೆ ಹಾಕಿದ್ರೆ ಅದು ವೆಯ್ಟ್ ತಡ್ಕೊಳ್ಳೋದಿಲ್ಲ, ಮುರಿದು ಬೀಳ್ಬೋದಲ್ಲ. ಹೌದು, ಅದಕ್ಕೋಸ್ಕರ ನಾವು ಅದಕ್ಕೆ ಸ್ವಲ್ಪ ದಪ್ಪ ಕ್ವಾಲಿಟಿಯ ಪೈಪನ್ನೇ ಹಾಕಿದ್ದೇವೆ ಅದಕ್ಕೆ. ಈಗ ನಿಮಗೆ ಸಾಧಾರಣ 30 ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಕೃಷಿಯಲ್ಲಿ ನಡೆದಂತ ಎಲ್ಲ ಪ್ರಯೋಗಗಳು ನಿಮ್ಮ ಕಣ್ಣೆದುರಿಗೆ ನಡೆದಿರ್ತದೆ. ಈ ಹಿಪ್ಪಲಿ ಗಿಡ ಎಲ್ಲ ಹೇಗೆ ಅದು ಫಾರ್ಮೇಶನ್ ಆಗಿರೋದು? ಅದು ಕೆಲವರು ಹೇಳ್ತಾರೆ ಕಾಳುಮೆಣಸಿಗೆ ರೋಗ ಜಾಸ್ತಿ ಬರುದು ಅಂತ ಹೇಳಿ ನಾವೀಗ ಹೊಸತ್ತಾಗಿ ಕೆಲವು ವರ್ಷದಿಂದ ಕೊಲಾಬ್ರಿಯನ್ ಪೆಪ್ಪರ್ ಅಂತ, ಜರ್ಮನ್ ಪೆಪ್ಪರ್, ಕಾಡು ಹಿಪ್ಪಲಿ ಗಿಡ ಅಂತ ಹೇಳಿ ಬರ್ತದೆ. ಅದಕ್ಕೆ ಕಾಳುಮೆಣಸನ್ನ ಕಸಿ ಮಾಡಿ ಮಾಡ್ತಾರೆ. ಇದು ಆರಂಭದಲ್ಲಿ ಬಂದಾಗ ತುಂಬಾ ಅದಕ್ಕೆ ನೆಗೆಟಿವ್ಸ್ ಬಂತು. ಅಂದ್ರೆ ಇದರಲ್ಲಿ ಮೇನ್ ಏನಂದ್ರೆ ಕೆಳಗಿಂದ ಚಿಗುರುಗಳು ಬರ್ತಾ ಇರ್ತದೆ. ಆ ಚಿಗುರನ್ನು ಮೇಂಟೈನ್ ಮಾಡ್ಲಿಕ್ಕಾಗದೆ ಈ ತರ ಚಿಗುರುಗಳು ಬರ್ತಾ ಇರ್ತದೆ. ಈ ಚಿಗುರನ್ನು ನಾವು ತೆಗೆಯದಿದ್ರೆ ಅದೇ ದೊಡ್ಡದಾಗಿ ನಿಮಗೆ ಗಿಡ ಹೆಚ್ಚು ಬೆಳೆಯುವುದಿಲ್ಲ. ಇದು ತುಂಬಾ ಫಾಸ್ಟ್ ಆಗಿ ಬೆಳೀತದೆ, ಆವಾಗ ಪೆಪ್ಪರ್ ಜಾಸ್ತಿ ಬೆಳೆಯುವುದಿಲ್ಲ. ಇದನ್ನ ಆಗಾಗ ತೆಗಿತಾ ಇರಬೇಕು. ನಮ್ಮಲ್ಲಿ ಕೃಷಿ ಅಂದ್ರೆ ಅದೇನಂದ್ರೆ ನಾವು ಅದನ್ನ ಅಷ್ಟು ಅಬ್ಸರ್ವ್ ಮಾಡಿ ಮಾಡುದಿಲ್ಲ, ಸ್ವಲ್ಪ ಹದಾಕೆ ಮಾಡುದು. ಆವಾಗ ಅದು ಬತ್ತಿಜ್ಜಿ ಮಾರಾಯರ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಪೆಪ್ಪರ್ ಕೆಳಗೆ ತಾಗಬಾರದು ಅಂತ ಹೇಳಿ. ಮತ್ತೆ ನೋಡಿ, ಇದರಲ್ಲಿ ನಾನು ಎಲ್ಲೂ ಇದಕ್ಕೆ ಕಟ್ಲಿಲ್ಲ. ಇದರಲ್ಲಿ ಅದಕ್ಕೊಂದು ಬ್ಯಾಡ್ ರಿಮಾರ್ಕ್ ಬಂದಿತ್ತು, ಹಿಪ್ಪಲಿ ಕಟ್ಟಿದ್ದು ಮರಕ್ಕೆ ಹಿಡ್ಕೊಳ್ಳುದಿಲ್ಲ ಅಂತ. ನಾನು ನೋಡಿ, ಇದರಲ್ಲಿ ಒಂದೇ ಒಂದು ಕಟ್ಟ ಇಲ್ಲ ನೋಡಿ ಎಲ್ಲಿ ಕೂಡ ಮೇಲೆವರೆಗೂ. ಅದಕ್ಕೆ ನಾವು ತಿನ್ಲಿಕ್ಕೆ ಬೇಕಾದಷ್ಟು ಗೊಬ್ಬರ ಹಾಕಿದ್ರೆ ಅದು ಅಷ್ಟು ರೂಟ್ ಬಂದು ಸೆಟ್ ಆಗಿ ಅದರಲ್ಲಿ ಹೋಗ್ತದೆ, ಅದು ಮೇಲೆ ಸಹಜವಾಗಿ ಹಿಡ್ಕೊಳ್ತದೆ. ಹೌದು, ಹಿಡ್ಕೊಳ್ತದೆ. ಈಗ ಇಲ್ಲಿ ಇದೇನು ವೀಡ್ ಮ್ಯಾಟ್ ಅಲ್ಲ, ಇದು ಶೇಡ್ ನೆಟ್. ಈಗ ಶೇಡ್ ಮ್ಯಾಟ್ ಇದು ಕೂಡ ತುಂಬಾ ಯೂಟ್ಯೂಬರ್ಸ್ ಅಥವಾ ಬೇರೆ ಬೇರೆ ರೈತರು ಏನು ಇಲ್ಲದೆ ಹಿಡ್ಕೊಳ್ತದೆ ಅಂತ ಹೇಳಿದ್ದಾರೆ. ಆದ್ರೆ PVC ತುಂಬಾ ಅದು ಸ್ಮೂತ್ ಆಗಿ ನೈಸ್ ಆಗಿರುವಾಗ ಕೆಲವೊಂದ್ಸಲ ಹಿಡ್ಕೊಂಡ್ರು ಏನಾಗ್ತದೆ ಅಂತ, ಏನಾದ್ರು ಸ್ವಲ್ಪ ಟಚ್ ಆದಾಗ ಅದು ವಾಪಸ್ ರಿವರ್ಸ್ ಬರ್ತದೆ. ನಾನು ಕಂಡುಕೊಂಡ ಪ್ರಕಾರ ಏನಾದ್ರೂ ಸ್ವಲ್ಪ ದೊರಗು ಸರ್ಫೇಸಿನದ್ದು ಕೊಟ್ಟಾಗ ಒಂದು ಫಿಶ್ ನೆಟ್ಟು ಅಥವಾ ಈ ಶೇಡ್ ನೆಟ್ಟು ಅಥವಾ ಗೋಣಿನಾರು ಯಾವ್ದಾರು ಇದಕ್ಕೊಂದು ಸುತ್ತಿ ಒಂದ್ಸಲ ಮೇಲೆ ಹೋಗಿ ಪೆಪ್ಪರ್ ಲಾಕ್ ಆಯ್ತು ಅಂತ ಹೇಳಿ ಆದ್ರೆ ಮತ್ತೆ ಅದ್ರ ಕೆಳಗೆ ಇಳಿಯುವುದಿಲ್ಲ ಅದು. ನೋಡಿ, ಕೃಷಿ ಅಂತ ಹೇಳಿ ಅವರು ಸ್ವಂತ ವಿಜ್ಞಾನಿಗಳೆಲ್ಲರೂ ಅದ್ರಲ್ಲಿ ದಿನ ಪ್ರಯೋಗ ಮಾಡಿ ಹೊಸ್ತು ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆದ್ರೆ ನಮ್ಮ ಒಂದು ಟ್ರೆಡಿಷನಲ್ ಅಂತ ಹೇಳಿ ಇರ್ತದಲ್ಲ, ನಾನು ಕಂಡುಕೊಂಡ ಪ್ರಕಾರ, ನಾನು 30 ವರ್ಷ ನರ್ಸರಿ ಮಾಡಿ ಆಯ್ತು, ನಮ್ಮ ಹುಟ್ಟಿಂದ ನಾವು ಕೃಷಿಕರೇ. ಆದ್ರೆ ನಾನು ಕಂಡುಕೊಂಡ ಪ್ರಕಾರ ಈ ಪನಿಯೂರು 1 ಅಂತ ಹೇಳುವ ವೆರೈಟಿ ಉಂಟಲ್ಲ, ನಮ್ಮ ಕೋಸ್ಟಲ್ ಅಂದ್ರೆ ಕರಾವಳಿ ಪ್ರದೇಶ, ಕೇರಳದಿಂದ ಹೊನ್ನಾವರದವರೆಗೂ ಎಲ್ಲಿ ಹಾಕಿದ್ರು ಅದು ಬೇಡ ಅಂತ ಹೇಳುವಂತ ವೆರೈಟಿ ಅಲ್ಲ. ಮತ್ತೆ ಕಾಯಿಲೆಗಳು ಯಾವುದಕ್ಕೂ ತಪ್ಪಿದ್ದಲ್ಲ. ಈಗ ಹೊಸ ಗಿಡಗಳಿಗೆ ಕಾಯಿಲೆ ಇಲ್ಲ ಅಂತ ಹೇಳಿದ್ರು ಕೂಡ ಕಾಯಿಲೆ ಉಂಟದಕ್ಕೆ ಸ್ವಲ್ಪ ಕಡಿಮೆ ಇರ್ಬೋದು, ಅಷ್ಟೇ ಪ್ರಮಾಣ ಕಡಿಮೆ ಇರ್ಬೋದು. ಈಗ ನಮ್ಮ ಕಾಳುಮೆಣಸಿನ ತಜ್ಞರಿದ್ದಾರೆ, ಅಜಿತ್ ಪ್ರಸಾದರಿದ್ದಾರೆ, ರಾಮಕೃಷ್ಣರಿದ್ದಾರೆ. ಅವರೆಲ್ಲ ಏನಂತ ಹೇಳಿದ್ರೆ ಅದಕ್ಕೆ ಅಷ್ಟು ಅಟೆನ್ಷನ್ ಕೊಡುವ ಕಾರಣ ಕಾಯಿಲೆ ಬಂದದ್ದು ಗೊತ್ತಾಗುದು. ಅದಕ್ಕೆ ಬೇಕಾ ಬಲ್ನಾಡು ಸುರೇಶ್ ಅಣ್ಣ ಇದ್ದಾರೆ, ಅವರೆಲ್ಲ ಕಾಯಿಲೆ ಬರದಾಗಿ ಅದಕ್ಕೆ ಆಗಾಗ ಟ್ರೀಟ್ಮೆಂಟ್ ಮಾಡುವ ಕಾರಣ ಕಾಯಿಲೆಗಳು ಗೊತ್ತಾಗ್ತಾ ಇಲ್ಲ ಅಲ್ಲಿ. ಈಗ ನಾವು ಅದನ್ನು ಕೃಷಿ ಮಾಡುವಾಗ ಹೇಗೆ ಅಂದ್ರೆ ಪ್ರತಿ ತಿಂಗಳು ಅದನ್ನು ನಾವು ಅಬ್ಸರ್ವೇಷನ್ ಮಾಡಿ ಕಾಯಿಲೆ ಬರದಾಗಿ ನೋಡ್ಕೊಂಡ್ರೆ ಅದು ಕಾಯಿಲೆಯನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಕಾಯಿಲೆ ಬರುವಾಗ ನಮಗೆ ಏನು ಯಾವಾಗ ಬರ್ತದೆ, ಯಾವ ಸಮಯಕ್ಕೆ ಬರ್ತದೆ ಅಂತ ಹೇಳುವುದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು, ಆ ಸೂಕ್ಷ್ಮವನ್ನು ಗಮನಿಸ್ತಾ ಇರಬೇಕು. ಮತ್ತೆ ಇದು ನನ್ನ ಅನುಭವದ ಪ್ರಕಾರ ಈ ಪನಿಯೂರು 1 ಅಂತ ಹೇಳುದು ಎಲ್ಲಾ ವರ್ಷವೂ ಒಂದೇ ತರ. ಈಗ ನೋಡಿ, ಮೊನ್ನೆ ಒಂದು ಮಳೆ ಬಂದ ತಕ್ಷಣ ಚಿಗುರು ಬರ್ಲಿಕ್ಕೆ ಶುರುವಾಯ್ತು, ಇಲ್ಲಿ ಕರೆಗಳು ಬರ್ಲಿಕ್ಕೆ ಶುರು ಆಯ್ತು ನೋಡಿ. ಇದರಲ್ಲಿ ಏನು ಕರೆಗಳು ಕೂಡ ತುಂಬಾ ಏನು ಸಣ್ಣದಲ್ಲ, ತುಂಬಾ ಉದ್ದ ಕರೆಗಳೇ ಬರ್ತದೆ. ಇದಕ್ಕೆ ನಾವು ತಿಂಗಳು 1.5 ತಿಂಗಳಿಗೆ ಒಂದ್ಸಲ ಮೈಕ್ರೋ ನ್ಯೂಟ್ರೆಂಟ್ ಸ್ಪ್ರೇ ಕೊಡ್ತೇವೆ. ಮತ್ತೆ ಬುಡಕ್ಕೆ ಪ್ರತಿ ತಿಂಗಳು 1 ತಿಂಗಳು 1.5 ತಿಂಗಳಿಗೆ ಒಂದ್ಸಲ ಸಾವಯವ ಗೊಬ್ಬರ ಯಾವ್ದಾದ್ರು ಕೊಡ್ತೇವೆ. ನೀರಾವರಿ ಹೇಗೆ ಪ್ರತಿನಿತ್ಯ ಕೊಡ್ತೀರಾ ಅಥವಾ ವಾರಕ್ಕೊಂದ್ಸಲ? ಈಗ ಕಾಳುಮೆಣಸಿಗೆ ಏನಂದ್ರೆ ಹಿಪ್ಪಲಿ ಗಿಡ ನೀರಲ್ಲೇ ಇದ್ರು ಈ ತೋಟದಲ್ಲಿ ಮಳೆಗಾಲದಲ್ಲಿ 1 ಫೀಟ್ ನೀರು ನಿಲ್ತಾರೆ. ಆ ಟೈಮಲ್ಲಿ ಅದು ಏನೂ ಆಗುದಿಲ್ಲ, ಬೇಕಾದಷ್ಟು ಖುಷಿಯಲ್ಲಿ ಬದುಕ್ತಾರೆ. ಹಾಗೆ ಅಂತ ಹೇಳಿ ಬೇಸಿಗೆಯಲ್ಲಿ 1 ದಿನ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆದ್ರೂ ಗಿಡ ಬಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ನಾವು ಅದಕ್ಕೆ ಏನ್ ಮಾಡಿದೇವೆ ಅಂದ್ರೆ, ಇಲ್ಲಿ ದೊಡ್ಡ ಸ್ಪ್ರಿಂಕ್ಲರ್ ಉಂಟು ನಮ್ಮ ಹತ್ರ, ಅದನ್ನ ವಾತಾವರಣ ತಂಪುಳಿಲಿಕ್ಕೆ ಹಾಕ್ತೇವೆ. ಮತ್ತೆ ಬುಡಕ್ಕೆ ಜೈನ್ ಇರಿಗೇಷನ್ ಅವರದ್ದು ಅದು ಜೆಟ್ ಸ್ಪ್ರೇ ಅನ್ನು ಹಾಕಿದೆ. ಜೆಟ್ ಸ್ಪ್ರೇ ಅದನ್ನು ಆನ್ ಮಾಡಿ ತೋರಿಸ್ತಿರಲ್ಲ ಎಲ್ಲ ನೀವು? ನಮ್ಮಲ್ಲಿ ಸ್ಮಾರ್ಟ್ ಇರಿಗೇಷನ್ ಅಲ್ಲಿ ಮಾಡಿದ್ದೇವೆ ನಾವು. ಕೃಷಿಯಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಹೇಳಿ. ಕೃಷಿಯಲ್ಲಿ ನಾವು ಕಾಲಕ್ಕೆ ಸ್ವಲ್ಪ ಅಪ್ಡೇಟ್ ಆಗಬೇಕಾಗ್ತದೆ. ಈಗ ನೀರಾವರಿ ಮೊದಲಿನಾಗೆ ಆಳುಗಳ ಸಂಖ್ಯೆ ತುಂಬಾ ಕಮ್ಮಿ ಇದ್ದ ಕಾರಣ ನಾವು ಸ್ಮಾರ್ಟ್ ಇರಿಗೇಷನ್ ಅಂತ ಮಾಡಿದ್ದೇವೆ. ಆ ಸ್ಮಾರ್ಟ್ ಇರಿಗೇಷನ್ ಏನಾಗ್ತದೆ, ನಾವು ಮನೆಯಲ್ಲೇ ಕೂತು ಅಲ್ಲಿಂದಲೇ ಅದನ್ನು ಆನ್ ಮಾಡ್ಬೋದು, ನೀರಾವರಿ ಆನ್ ಮಾಡೋದು ಎಷ್ಟು ನಿಮಿಷ ಬೇಕು ಅಂತ. ಅಥವಾ ನಮಗೆ ಗಡಿಬಿಡಿ ಎಲ್ಲ ಹೋಗ್ಲಿಕ್ಕಿದ್ರೆ ನಾವು ಟೈಮರ್ ಸೆಟ್ ಮಾಡಿಟ್ರೆ ಪ್ರತಿದಿನ ಆ ಹೊತ್ತಿಗೆ ಅದು ಅದರಷ್ಟಕ್ಕೆ ಆನ್ ಆಗ್ತದೆ. ನಾವೀಗ 15 ನಿಮಿಷ 20 ನಿಮಿಷ ನೀರು ಎಷ್ಟು ಬೇಕು, ಬಿಸಿ ಸೆಕೆಗಾಲ ಜಾಸ್ತಿ ಆದಾಗೂ 10 ನಿಮಿಷದ 15 ನಿಮಿಷ 20 ನಿಮಿಷ ಅರ್ಧ ಗಂಟೆ ಈ ತರ ಮಾಡ್ತಾ ಇದ್ದೇವೆ. ಅದು ಆಟೋಮೆಟಿಕ್ ಆಗಿ ನಮ್ಮಲ್ಲಿಗೆ ಸ್ಮಾರ್ಟ್ ಇರಿಗೇಷನ್ ಅಲ್ಲಿ 12 ಗೇಟ್ ವಾಲ್ ಇದೆ. ಒಟ್ಟು 10 ಎಕರೆ ಜಾಗಕ್ಕೆ 12 ಗೇಟ್ ವಾಲ್ ಇದೆ. ನಾವು ಮನೆಯಿಂದಲೇ ಬೆಳಿಗ್ಗೆ ಗೇಟ್ ವಾಲ್ ಅನ್ನು 1 by 1 ಅದು ಆನ್ ಆಗ್ತದೆ. ಇದು ನನ್ನ ಮಗ ಪೃಥ್ವೀಶ್ ಅಂತೇಳಿ, ಅವ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್. ಇತ್ತೀಚೆಗೆ
ಕೃಷಿಯಲ್ಲಿ ಆಸಕ್ತಿ ತೋರಿ ನನ್ನೊಂದಿಗೆ ಈಗ ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾನೆ. ಲ್ಯಾಂಡ್ಸ್ಕೇಪಿಂಗು, ಬೇರೆ ಬೇರೆ ಕೃಷಿಯಲ್ಲಿ ನವೀನ ರೀತಿಯಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಮಾಡ್ತಾ ಇದ್ದಾನೆ. ಈಗ ಅವ್ರು ತೋರಿಸ್ತಾರಲ್ಲ ಅದು ಆನ್ ಮಾಡೋದು ನೋಡಿ ಸ್ನೇಹಿತರೆ, ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿರುವಂಥದ್ದು. ಮೊಬೈಲ್ ಆ್ಯಪ್ಗಳ ಮುಖಾಂತರ, ಇಂಟರ್ನೆಟ್ ಮುಖಾಂತರ ಕಂಟ್ರೋಲ್ ಆಗ್ತದೆ. ಓಕೆ, ಈ ಆ್ಯಪಲ್ಲಿ ಇಲ್ಲಿ ಲೇಕ್ ಪಂಪ್ ಇದೆ, ಇಲ್ಲಿಂದ 200 ಮೀಟರ್ ದೂರ ಇದೆ ಅದು. ಸೊ ಜಸ್ಟ್ ನಾವೀಗ ಡ್ಯೂರೇಷನ್ 5 ನಿಮಿಷ ಅಂತೇಳಿ ಕೊಟ್ಟು ಇಲ್ಲಿ ವ್ಯಾಲ್ವ್ 1 ಅಂತ ಕೊಟ್ಟು ಆನ್ ಮಾಡ್ತೇವೆ. ಅದು ಆನ್ ಆಗಲಿಕ್ಕೆ ಒಂದು ಡಿಲೇ ಇದೆ, ಯಾಕೆಂದರೆ ಪಂಪ್ ಎಲ್ಲ ಒಂದ್ಸತಿ ಚೆಕ್ ಮಾಡಬೇಕು. ವೋಲ್ಟೇಜ್ ಎಲ್ಲ ಏನಾದರೂ ರೆಗ್ಯುಲೇಟರಿ ಪ್ರಾಬ್ಲಮ್ ಇದ್ದರೆ, ಏನಾದರೂ ಫ್ಲಕ್ಚುಯೇಷನ್ಸ್ ಇದ್ದರೆ ಅದು ಡಿಟೆಕ್ಟ್ ಮಾಡಿ ಇಲ್ಲಿ ಹೇಳ್ತದೆ. ಸೊ ಈ ಸಿಸ್ಟಮ್ ಬಂದು LNK ಇದೆಯಲ್ಲ, ಆ ಸಿಸ್ಟಮ್. ಅದಕ್ಕೆ ಮೈನಸ್ ಆಗ್ತಿದೆಯಲ್ಲ, ಅದು ಚೆಕ್ ಮಾಡ್ತಿರೋದು, ಚೆಕ್ ಮಾಡ್ತಾ ಇದೆ. ಸೊ ಇದು ಹೌದು, ಇಲ್ಲಿ ಚೆಕ್ ಮಾಡ್ಬೋದು ಮ್ಯಾನ್ಯುವಲಿ. ಈಗ ಎಷ್ಟು ನಿಮಿಷ ಬೇಕಾಗುತ್ತೆ ನೀರು ಬರೋಕ್ಕೆ? ಈಗ ಸಾಧಾರಣ 20 ಸೆಕೆಂಡಲ್ಲಿ ಈ ಪೈಪ್ ಮೇನ್ ಲೈನ್ ಫಿಲ್ ಆದ ಕೂಡಲೇ ಇಲ್ಲಿ ಆನ್ ಬಂದಾಯ್ತಲ್ಲ. ಇದು ಏನು ಸರ್, ಇದು ಡ್ರಿಪ್ ವಿಶೇಷತೆ ಏನು ಸರ್? ಇದರಲ್ಲಿ ನೋಡಿ, ನಮಗೆ ಇಡೀ ಬುಡ ಬೇರುಗಳೆಲ್ಲ ಚಂಡಿ ಆಗಬೇಕಾದ್ದು, ಇದೊಂಥರ ಸ್ಪ್ರೇ ತರ ಹೋಗ್ತದೆ ನೋಡಿ ನೀರು. ಇದು ನಾವು ಸ್ವಲ್ಪ ಈಗ ನೀರು ಆ ಕಡೆ ಈ ಕಡೆ ಇದ್ರೆ ಇದನ್ನು ಹೀಗೆ ಮಾಡ್ಬೋದು, ಬೇರೆ ಇಲ್ಲಿ ಉಂಟು ಅಲ್ಲಿಗೆ ನೀರು ಬೀಳುವಾಗ ಹೀಗೆ ಸೆಟ್ಟಿಂಗ್ ಮಾಡಿ ಕೊಡ್ಬೋದು ಇದನ್ನು. ಇದರಲ್ಲಿ ಗಂಟೆಗೆ ಇಷ್ಟು, ಇದು 35 ಲೀಟರ್ ಗಂಟೆಗೆ ಹೋಗ್ತಾರೆ ಈ ಸ್ಪ್ರೇಯಲ್ಲಿ. ಇದರಲ್ಲಿ 50 ಲೀಟರ್ 60 ಲೀಟರ್ ಬೇರೆ ಬೇರೆ ಬರ್ತದೆ ಇದರಲ್ಲಿ. ನಾವು ಈಗ ಜನರಲ್ ದೊಡ್ಡ ಸ್ಪ್ರಿಂಕ್ಲರ್ ನಮ್ಮ ಹತ್ರ ಇದ್ದ ಕಾರಣ ನಾವು ಒಂದು 35 ಲೀಟರ್ ಬುಡಕ್ಕೆ ಹೋದ್ರೆ ಸಾಕು ಅಂತ ಹೇಳಿ ಒಂದು ಗಂಟೆಗೆ 35 ಹೋಗ್ಬೇಕಾದ್ದು ನಾವೀಗ ಒಂದು 20 ನಿಮಿಷ ಅರ್ಧ ಗಂಟೆ ಬಿಡ್ತೇವೆ, 10 ರಿಂದ 20 ಲೀಟರ್ ಹೋಗ್ತದೆ. ಕುಟ್ಟಿ ಪರ್ಮನೆಂಟ್ ಅಲ್ಲ, ನೀವು ಎಲ್ಲಿ ಬೇಕಾದ್ರೆ ಎತ್ತಿಡಬಹುದು. ಅದೇ ಮಣ್ಣಲ್ಲಿ ಮೇಲೆ ಹೀಗೆ ಇಟ್ಬಿಟ್ರೆ ಆಯ್ತು. ಫುಲ್ ಎಲ್ಲದರ ಬುಡದಲ್ಲಿ ನಿಮಗೆ ಅದು ಮಿಸ್ಟ್ ಟೈಪಲ್ಲಿ ಹಾರ್ತಿದೆ ನೋಡಿ, ಅದು ಪೂರ್ತಿ. ಇದು ಒಟ್ಟು ಒಂದು ಬಾರಿಗೆ ಎಷ್ಟು ಗಿಡಗಳಿಗೆ ಇದಿಲ್ಲಿ ವರ್ಕ್ ಆಗುತ್ತೆ? ಇಲ್ಲಿ ಒಂದು ಸಲ 500 ಈ ತರ ಪಿಲ್ಲರಿಗೆ ಹೋಗ್ತದೆ. ಅದು ಹೇಗೆ ಅಂದ್ರೆ ನಿಮ್ಮ ಮೋಟರ್ನ ಕೆಪಾಸಿಟಿ ಮೇಲೆ. ನಮ್ಮ ಹತ್ರ ಮೋಟರ್ ಹೈ ಪ್ರೆಷರ್ ಮೋಟರ್, ದೊಡ್ಡ ಮೋಟರ್ ಇದ್ದದಕ್ಕೆ 500 ಹೋಗ್ತದೆ. ಅದೀಗ 1 HP 2 HP ಇದ್ದವರಿಗೆ ಸ್ವಲ್ಪ ಕಮ್ಮಿ ಹೋಗ್ಬೋದು. ನೀವು ಈ CPCRI ಕೃಷಿ ಸಂಸ್ಥೆಗಳೆಲ್ಲ ಬರೀತಾರಲ್ಲ, ಆ ರೀತಿ ಪ್ರತಿಯೊಂದಕ್ಕೂ ನಂಬರ್ ಕೂಡ ಬರೆದಿದ್ರಲ್ಲ, ಯಾಕೆ? ಇದೀಗ ಅದೇ ನಮ್ದು ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ ಅಲ್ಲ ನಮ್ಮ ಮಗ, ಹಾಗಾಗಿ ಏನಂತ ಹೇಳಿದ್ರೆ ಯಾವುದೋ ಒಂದು ಮರದಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವು ಮನೆಯಿಂದ ಅಲ್ಲಿಂದ ಇಲ್ಲಿ ನಾವು ನೋಡಿರ್ತೇವೆ, ಹೋಗಿ ಹೇಳುವಾಗ ಅದು ಎಡದ ಲೈನಿನ ಬಲಬದಿಯ ಹಿಂಬದಿಯ ಮುಂದಿನದಕ್ಕೆ ಹೋಗಿ ನೀನು ನೋಡ್ಬೇಕಂತ ಹೇಳಿದ್ರೆ ಅವನಿಗೆ ಇಲ್ಲಿ ಬರುವ ಎಡ ಹಿಂದೆ ಮುಂದೆ ಆಗಿರ್ತದೆ. ಅದಕ್ಕಾಗಿ ಈಗ 118ಕ್ಕೆ ಹೋಗಿ ನೀನು ನೋಡು ಅಂತ ಹೇಳಿದ್ರೆ ಅವನು ಸೀದಾ ಬಂದು ಅಲ್ಲಿ 118ಕ್ಕೆ ಬಂದು ನೋಡ್ತಾನೆ, ಚೆಕ್ ಮಾಡ್ತಾನೆ. ನಮಗೆ ಮತ್ತೆ ಅದರಲ್ಲಿ ಈಲ್ಡ್ ವೈಸ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ಅದಕ್ಕೆ ಮ್ಯಾನ್ಯೂರ್ ಕಮ್ಮಿ ಇದ್ರೆ, ಯಾವುದೋ ಒಂದು ಸಮಸ್ಯೆ ಇದ್ರೆ, ನೀರು ಹೋಗ್ಲಿಲ್ಲ ಇವತ್ತು ಇಂಥ ಕಡೆ ನೀರು ಹೋಗ್ಬೇಕು ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ನೋಡಿ ಅಲ್ಲಿ ಯಾವುದೋ ಒಂದು ನಂಬರಿಗೆ ನೀರು ಕಮ್ಮಿ ಇದೆ, ಆ ನಂಬರ್ ಹೇಳಿದ್ರೆ ಸಾಕಲ್ಲ, ಅವ್ರು ಬಂದು ಅಲ್ಲಿಗೆ ಬಂದು ನೋಡ್ತಾರೆ. ನೋಡಿ, ಆರಂಭದಲ್ಲಿ ನಾನು ಈ ಕಂಬ ಮಾಡುವಾಗ ತುಂಬಾ ಜನ ಕಂಬದಲ್ಲಿ ಯಾರು ಸಕ್ಸಸ್ ಆದವರು ಇಲ್ಲಿ ಇರ್ಲಿಲ್ಲ. ಹಾಗಾಗಿ ನಾನು ನನ್ನದೇ ಒಂದು ಅಂದಾಜಲ್ಲಿ 6 ಫೀಟ್ ಬಂದ್ರೆ ಅದು ಒಂದಕ್ಕೊಂದು ಆಗ್ಲಿಕ್ಕೆ ಇಲ್ಲ ಅಂತ ಹೇಳುವ ಲೆಕ್ಕಾಚಾರದಲ್ಲಿ ಮಾಡಿದ್ದು. 6 ರಿಂದ 8 ಫೀಟ್ ವರೆಗೂ ಮಾಡ್ಬೋದು. ನಾನೀಗ ಒಂದು 3 ವರ್ಷ 4 ವರ್ಷ ಆದ ಲೆಕ್ಕದಲ್ಲಿ ನೋಡುವಾಗ 6 ರಿಂದ 8 ಫೀಟ್ ಒಳಗೆ ಹಾಕ್ಬೋದು. 1 ಎಕರೆಯಲ್ಲಿ ತೆಂಗಿಗ 60-70 ಇದ್ರೆ 25 ಫೀಟ್ ಗ್ಯಾಪ್ ಅಲ್ಲಿ ಇದ್ರೆ ಅದರ ಮಧ್ಯದಲ್ಲಿ 2 ಲೈನ್ ಹಾಕ್ಬೋದು. ಇಲ್ಲಿ ನಾನು 2 ಲೈನ್ ಅನ್ನು ಸ್ವಲ್ಪ ಅಗಲದಲ್ಲಿ ಕೊಟ್ಟಿದ್ದೇನೆ, ಯಾಕಂದ್ರೆ ಈಗ ಎಲ್ಲಾ ಕಡೆ ರೋಡ್ ಬೇಕು ನಮಗೆ ಹೋಗ್ಲಿಕ್ಕೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಅಗಲದಲ್ಲಿ ಕೊಟ್ಟಿದ್ದೇನೆ. ಆಚೆಯಲ್ಲಿ ಎಂತ ಮಾಡಿದೆ ಅಂದ್ರೆ ಮಧ್ಯಕ್ಕೆ 6 ಫೀಟಿಗೆ ಗ್ಯಾಪಿಗೆ ಹಾಕಿದ್ದೇನೆ, ಆಗ ತೆಂಗಿನ ಬುಡಕ್ಕೆ ಬೀಳುವುದಿಲ್ಲ. ಇಲ್ಲಿ ಸ್ವಲ್ಪ ರೋಡಿನ ಅಗಲ ಇಟ್ಟ ಕಾರಣ ತೆಂಗಿನ ಮರದ ಬುಡಕ್ಕೆ ಬಂದಿದೆ, ಸ್ವಲ್ಪ ಡ್ಯಾಮೇಜ್ ಆಗ್ತದೆ, ಆದ್ರೂ ಅದೇನು ಪೂರ್ತಿ ಡ್ಯಾಮೇಜ್ ಆಗುದಿಲ್ಲ. ಈಗ ನೋಡಿ 3 ವರ್ಷದಲ್ಲಿ ತೆಂಗಿನ ಬುಡದಲ್ಲೇ ಉಂಟು ನೋಡಿ, ಆದ್ರೂ ಅಲ್ಲಿ ಡ್ಯಾಮೇಜ್ ಆಗ್ಲಿಲ್ಲ. ಈಗ ನಮ್ಮಲ್ಲಿ ಸಣ್ಣ ಹೈಯರ್ ಎಲಿಮೆಂಟರಿ ಶಾಲೆಯಿಂದ ಹಿಡಿದು ಬಾಟ್ನಿ ಸ್ಟೂಡೆಂಟ್ ವರೆಗೆ ನಿಟ್ಟೆ, ಭಂಡಾರ್ಕರ್ ಕಾಲೇಜು, ಮುಲ್ಕಿ ಕಾಲೇಜು, ಬೇರೆ ಬೇರೆ ಕಾಲೇಜಿಂದ ತರಬೇತಿಗಾಗಿ ಬರ್ತಾ ಇರ್ತಾರೆ. ನಾವು ಅವರೊಟ್ಟಿಗೆ ನಮಗೂ ಕೂಡ ಕಲೀಲಿಕ್ಕೆ ಆಗ್ತದೆ. ನಾವು ಕಲ್ತದ್ದನ್ನು ಮರ್ಯಾದಾಗ ಅವರಿಗೆ ಪುನಃ ಹೇಳಲಿಕ್ಕೂ ಆಗ್ತದೆ. ಅಂದ್ರೆ ಯಾರ ರೈತರಿಗೆ ಒಂದ್ಸಲ ನೋಡ್ಬೇಕು ಅಂತ ಹೇಳಿದ್ರೆ ಬಂದು ನೋಡಿಕೊಂಡು ಖಂಡಿತ ಡಿಸೈಡ್ ಮಾಡ್ಬೋದಲ್ಲ. ಹೌದೌದು, ನೋಡಿ ಎಲ್ಲ ಜಾಗಗಳನ್ನು ಉಪಯೋಗಿಸಿಕೊಳ್ತಿದ್ದಾರೆ. 100ಕ್ಕೆ 90 ಆದ್ರೂ ಜಾಗ ನಾವು ಉಪಯೋಗಿಸಿದ್ರೆ ಮಾತ್ರ ಅದರಲ್ಲಿ ಅಲ್ಲ. ಮತ್ತೆ ಈ ನರ್ಸರಿಯಲ್ಲಿ ಏನಾಗ್ತದೆ, ಇದು ನೋಡಿ ನ್ಯಾಚುರಲ್ ಶೇಡ್, ಇದು ಜಾಯ್ಕಾಯಿಗೆ ಮ್ಯಾಂಗೋಸ್ಟರ್ ನ್ಯಾಚುರಲ್ ಶೇಡ್ ಬೇಕು. ಅದನ್ನ ನಾವು ಕೃತಕ ಎಲ್ಲೋ ಪಾಲಿಹೌಸ್ ಮಾಡಿ ಮಾಡೋದಕ್ಕಿಂತ ಇಲ್ಲಿ ಸುಮ್ಮನೆ ಹುಲ್ಲು ಕಳೆ ಬೆಳ್ಕೊಂಡಿರೋದಲ್ಲ, ಇಲ್ಲಿ ಅದನ್ನು ಸೆಟಪ್ ಮಾಡಿಟ್ರೆ ಇಲ್ಲಿ ಅದು ತೋಟಕ್ಕೆ ಬಿಟ್ಟ ಸ್ಪ್ರಿಂಕ್ಲರ್ಲಿ ಅದು ವರ್ಕೌಟ್ ಆಗ್ತದೆ. ಗೊಬ್ಬರ ಹಾಕೋದು ಮೇಂಟೈನ್ ಮಾಡೋದು ಮಾತ್ರ ಮಾಡಿದ್ರೆ ಆಯ್ತು ಅಷ್ಟೇ. ಈಗ ಇಲ್ಲಿ ಕಂಬ 2ರ ಮಧ್ಯಕ್ಕೆ ಒಂದು ಹಾಕಿದಲ್ಲ, ಇಲ್ಲಿ ಈಗ 9 ಅಡಿಗೆ ಅಡಿಕೆ ಮರ ಉಂಟು. ಅದರ ಮಧ್ಯದಲ್ಲಿ ಬಾಳೆ ಹಾಕಿದ್ರೆ ಅಂದ್ರೆ ಸಿಕ್ಕಾಪಡೆ ದಪ್ಪ ಬರ್ತದೆ ಬಾಳೆಗಳು. ಆ ಬಾಳೆ ಬಂದಾಗ ಏನಾಗ್ತದೆ, ನಮ್ಮಲ್ಲಿ ಮಂಗನ ಕಾಟ ಜಾಸ್ತಿ ಇದೆ. ನಮಗೆ ಕೊನೆ ರೆಡಿ ಆಯ್ತು ನಾಳೆ ಕಡಿಯುವ ಅಂತೇಳಿ ಇವತ್ತು ಬಂದ ಮಗ ಹೊತ್ಕೊಂಡು ಹೋಗ್ತದೆ. ಈ ಕಾಡು ಮೆಣಸಾದ್ರೆ ಹೇಗೆ ಅಂತ ಹೇಳಿದ್ರೆ ಯಾವುದೇ ಕಾಡು ಪ್ರಾಣಿಗಳಿಗೆ ಅದಕ್ಕೆ ಉಪದ್ರ ಇಲ್ಲ. ಮತ್ತೆ ಇನ್ನೊಂದು ನಾನು ಕಂಡುಕೊಂಡದ್ದು ಏನಂತ ಹೇಳಿದ್ರೆ, ಯಾವುದೇ ಕೃಷಿ ಮಾಡಿದ್ರೆ ಆ ಕೃಷಿಕನಿಗೆ ಅದನ್ನು ಸ್ವಲ್ಪ ದಿನ
ಕಾದು ಕೊಡುವ ಒಂದು ಸಿಸ್ಟಮ್ ಇರಬೇಕು. ಈಗ ನೋಡಿ ಅಡಿಕೆ, ತೆಂಗು, ಮತ್ತು ಕಾಳುಮೆಣಸು, ಜಾಯಿಕಾಯಿ, ಇಂಥದ್ದು ರಬ್ಬರು, ಇದೆಲ್ಲ ಏನಂದರೆ ನೀವು ಇವತ್ತೇ ಮಾರ್ಕೆಟ್ ಮಾಡಬೇಕು ಅಂತ ಇಲ್ಲ. ನಮ್ಮ ಈಗ ಹೊಸ ಕೃಷಿಗಳಲ್ಲಿ ಏನಾಗಿದೆ, ಡ್ರ್ಯಾಗನ್ ಫ್ರೂಟ್, ರಾಂಬುಟಾನು, ಮ್ಯಾಂಗೋಸ್ಟಿನ್ ಅಂತೇಳೆಲ್ಲ ಬರ್ತದೆ ಹೊಸ. ಅದು ಇವತ್ತು ನೀವು ಮಾಡಿ ನಾಳೆ ನಮಗೆ ಮಾರ್ಕೆಟ್ ಹೋಗಿ ದುಡ್ಡು ಬರೋಲ್ಲಿವರೆಗೂ ಟೆನ್ಷನ್. ಅದು ಆಗ್ತದಾ ಇಲ್ವಾ, ರೇಟ್ ಸಿಗ್ತದಾ ಇಲ್ವಾ ಅಂತ. ಒಂದು ವೇಳೆ ಇಲ್ಲ ಅಂತ ಹೇಳೋ ನಾವು ಅಲ್ಲಿ ಕೊಟ್ಟೇ ಬರಬೇಕಷ್ಟೇ, ತಂದು ಪುನಃ ಅದನ್ನು ಸ್ಟಾಕ್ ಮಾಡುವಾಗಿಲ್ಲ. ಹಾಗಾಗಿ ನಾವು ಇನ್ನು ನೆಕ್ಸ್ಟ್ ಜನರೇಷನ್ ಕೃಷಿ ಮಾಡುವಾಗ ಅದೆಲ್ಲವೂ ಬೇಡ ಅಂತ ಹೇಳೋದಲ್ಲ, ನಾನು ಬೇಕು, ಆದರೆ ದೊಡ್ಡ ಮಟ್ಟದಲ್ಲಿ ಮಾಡುವಾಗ ನಾವು, ಅಥವಾ ಅದನ್ನೇ ನೀವು ವ್ಯಾಲ್ಯೂ ಆಡೆಡ್ ಮಾಡಿದಾಗ ನಿಮಗೆ ಅದರಲ್ಲಿ ಮಾರ್ಕೆಟ್ ಒಳ್ಳೇದಾಗಬಹುದು. ಅದರ ವಿರೋಧಿ ಅಂತಲ್ಲ ನಾನು, ಅದು ಮಾಡುವಾಗ ಅದರ ಫ್ಯೂಚರ್ ನಾವು ಆಲೋಚನೆ ಮಾಡಿ ಮಾಡಬೇಕು ಅಂತ ಹೇಳಿ. ಒಂದು ಪಿಲ್ಲರಲ್ಲಿ ನನಗೆ ಹೆಚ್ಚು ಕಮ್ಮಿ 3 kg ಬರಬೇಕು, ಒಂದು 8 ರಿಂದ 10 kg ಹಸಿ ಬರಬೇಕು. ಅಂದರೆ 30 to 35% ಒಣಗಿದ್ದು ಬರುದು. ಅಂದರೆ 3 kg 3.5 kg ಬರಬೇಕು. ಈ ವರ್ಷ ನನಗೆ 1.5 ಇಂದ 2 kg ಈ ವರ್ಷ ಬಂದಿದೆ. 3ನೇ ವರ್ಷ ಆಗಿ ಈ ವರ್ಷ 1.5 ಇಂದ 2 kg, ಕೆಲವು ಒಳ್ಳೆ ಕಮದಲ್ಲಿ 2 kg ಬಂದಿದೆ, ರೈಟ್. ಇಲ್ಲದೆಲ್ಲ 1.5 kg ಬಂದಿದೆ. ಫ್ಯೂಚರ್ ಇದು ಇನ್ನು ಫುಲ್ ಬೆಳೆದ 5-6 ವರ್ಷ ಆಗುವಾಗ 3 kg ನಿರೀಕ್ಷೆ ನಂದು. 1,000 ಕಮ್ಮದಲ್ಲಿ 3 ಟನ್ ಆಗಬೇಕು ಅಂತ ಹೇಳೋ ಒಂದು ನಿರೀಕ್ಷೆ. ಸ್ನೇಹಿತರೆ, ಈ ಕಂಟೆಂಟ್ನ ಬಗ್ಗೆ ಅಂದರೆ PVC ಪೈಪಲ್ಲಿ ಯಾವುದನ್ನು ಮಾಡ್ಬೋದು ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಸರ್ ನಂಬರ್ ಇದರಲ್ಲಿ ಹಾಕಿದ್ದೇನೆ, ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಮತ್ತು ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯವರಾದರೆ ಈ ಭಾಗಕ್ಕೆ ಒಂದು ಸಲ ಬಂದಾಗ ನೀವು ವಿಸಿಟ್ ಮಾಡಿದರೆ ನಿಮಗೊಂದು ದಿವ್ಯ ದರ್ಶನ ಆಗ್ತದೆ. ಯಾಕಂದರೆ ನಾವು ತೋರಿಸುವಂಥದ್ದು ಕೇವಲ 1% ಮಾತ್ರ, 99% ಇಲ್ಲಿ ನಾವು ತೋರ್ಸೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಬೇರೆ ಎಲ್ಲ ಏನೇನು ಗಿಡಗಳೆಲ್ಲ ನೀವು ಜನರಿಗೆ ಕೊಡ್ತೀರಿ ಸರ್ ಇಲ್ಲಿ? ಸರ್ ನಮ್ಮ ಹತ್ರ ಈಗ ಒಂದು ವೆರೈಟಿ 1000ಕ್ಕೂ ಮೇಲೆ ಇದೆ. ಬರೀ ಮಾವಲ್ಲೇ ಒಂದು 50 ವೆರೈಟಿ ಮೇಲೆ ಇದೆ. ಜನರಿಗೆ ಹೇಗೆ ಅಂತ ಹೇಳಿದ್ರೆ, ಈಗ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಮಾಹಿತಿ ಮಾಡಿ ತಿಳ್ಕೊಂಡು ಬೇರೆ ಹೊಸ, ನೋಡಿ ಇಲ್ಲಿ ಮಾವಲ್ಲಿ ಇದೆಲ್ಲ ಮಲೇಷಿಯನ್, ತೈವಾನ್ ವೆರೈಟಿಗಳೆಲ್ಲ, ಮಿಯಾಜಕಿ, ಕಾಟಿಮನ್, ಅಮೆರಿಕನ್ ಪಾಲಿಮಾರ್ ಅಂತೇಳಿ ಬೇರೆ ವೆರೈಟಿಗಳಿದೆ. ಇಲ್ಲಿಂದ ಅಲ್ಲಿಗೂ ಒಂದು 10-15 ವೆರೈಟಿ ಇದೆ. ತೆಂಗಲ್ಲಿ ನಮ್ಮ ಹತ್ರ ವೆಸ್ಟ್ ಕೋಸ್ಟಾಲ್, ಮತ್ತೆ ಟಾಲ್ ಇಂಟು ಡಾರ್ಫ್ ಕ್ರಾಸು, ಚಾವಕ್ಕಾಡು ಆರೆಂಜ್ ಡಾರ್ಫು, ಮತ್ತೆ ಮಲೇಷಿಯನ್ ಗ್ರೀನ್, ಇದು 4 ಮೇಜರ್ ಆಗಿದೆ. ಮತ್ತೆ ಇದು ಗ್ರೀನ್ ಡಾರ್ಫ್ ಅಂತ ಬರ್ತದೆ, ಕುಂದ್ರಿ ಅಂತ ಬರ್ತದಲ್ಲ, ಅದೆಲ್ಲ ಇದೆ. ಮತ್ತೆ ಕೆಲವು ಸಲ ಗಂಗಾ ಬೊಂಡಮ್, ಕಾಪಾಡಮ್ ಇದೆಲ್ಲ ಇಡ್ತೇವೆ. ಅದೆಲ್ಲ ನಮ್ಮ ಜನರಲ್ಲಿ ಇಲ್ಲ. ಈ 4 ವೆರೈಟಿ ಇಡೀ ವರ್ಷ ನಮ್ಮ ಹತ್ರ ಸಿಗ್ತದೆ. ಇದೊಂದು ಸೂಪರ್ ಇದೆ ಸರ್. ಇದು ನಮ್ಮ ಅಣ್ಣನ ಮಗ ಒಬ್ಬಿದ್ದಾನೆ, ಅವನಿಗೆ ಭಾರಿ ಹುಚ್ಚು ಈ ಟ್ರ್ಯಾಕ್ಟರ್ ಇದೆಲ್ಲ. ಇದನ್ನು ನಾವು ನೋಡಿರ್ಲಿಕ್ಕಿಲ್ಲ. ಇದು ನೋಡಿ, ಇದು ಹೊಸ ಟೆಕ್ನಾಲಜಿ. ಈಗ ನನ್ನ ಮಗ, ನಾನು ಹೇಳ್ದಲ್ಲ, ಮಗನನ್ನ ನಾನು ಹೊಗಳದು ಅಂತಲ್ಲ. ಈಗ ನೋಡಿ, ಇದು 10 ಆಳು ಕೆಲಸ ಒಂದು ಮಾಡ್ತದೆ. ಒಂದು ನಮ್ಮಲ್ಲಿ ಕೃಷಿಕರಲ್ಲಿ ಅಲ್ಲಿ ಕಣಿ ತೋಡುದು, ಇಲ್ಲಿ ಬಾಳೆ ಹೊಂಡ ತೆಗೆಯೋದು, ಬೇರೆ ಕೆಲಸಗಳಿರ್ತದೆ. ಇದಕ್ಕೆ JCB ಅಟ್ಯಾಚ್ಮೆಂಟ್ ಉಂಟು. ಇದು ಮಣ್ಣು ದೂಡ್ಲಿಕ್ಕೆ ಆಗ್ತದೆ, ಹಿಂದಿಂದ ಲೋಡ್ ಮಾಡಿ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ನಮ್ಮದು ಮನೆ ಎದುರ ನರ್ಸರಿ ಶೋರೂಮಿನಾಗಿರುವುದು. ಬರೀ 15 ಎಕರೆಯಲ್ಲಿ ಮತ್ತೆ ಸ್ಟಾಕ್ ಇರ್ತದೆ. ಅಲ್ಲಿಂದ ಮೇಲ್ಗಡೆ ಬರ್ಲಿಕ್ಕೆ ಒಂದ್ಸಲ ಟ್ರ್ಯಾಕ್ಟರ್ ಅಲ್ಲಿ ಬಂದ್ರೆ 200-300 ಗಿಡ ಶೋರೂಮಿಗೆ ಬರ್ತದೆ ಗೋಡೌನಿಂದ. ಸಣ್ಣದಿದೆ, ಕ್ಯೂಟ್ ಆಗಿದೆ ನೋಡ್ಲಿಕ್ಕೆ. ಸಣ್ಣ ಬರೀ 4 ಫೀಟ್ ಗ್ಯಾಪ್ ಅಲ್ಲಿ ಅದು ತೋಟದೊಳಗೆ ಎಲ್ಲಿ ಬೇಕಾದ್ರೂ ಹೋಗ್ತದೆ ಅದು. ಸರಿ, ಈಗ ನಾನೀಗ ಅಲ್ಲೆಲ್ಲ ಆಗ ಬರೀ PVC ಪೈಪಲ್ಲಿ ತೋರಿಸಿದೆ. ಆದ್ರೆ ನಮ್ಮ ಪ್ರಯೋಗ ಬರೀ PVC ಪೈಪಿಗೆ ನಿಲ್ಲಿಲ್ಲ. ನಾವು ಫಸ್ಟಿಗೆ ಕಬ್ಬಿಣ ಕಂಬ ಹಾಕಿದ್ದೇವೆ, ಕಲ್ಲಿನ ಕಾಂಕ್ರೀಟ್ ಪಿಲ್ಲರ್ ಮಾಡಿದ್ದೇವೆ, PVC ಪೈಪ್ ಮಾಡಿದ್ದೇವೆ. ಅದ ನಂತರದಲ್ಲಿ 20 ಫೀಟಿನ ಸಿಮೆಂಟ್ ಪೋಲ್ಸ್ ಮಾಡಿ, ಎಲೆಕ್ಟ್ರಿಕ್ ಪೋಲ್ನಾಗಿ ಪೋಲ್ ಮಾಡಿದ್ದೇವೆ ಇಲ್ಲಿ. ಇದು ತುಂಬಾ ಜನ ಎಲೆಕ್ಟ್ರಿಕ್ ಪೋಲ್ಸ್ ಅನ್ನೇ ತಂದು, ಡ್ಯಾಮೇಜ್ ಪೋಲ್ಸ್ ತಂದೆಲ್ಲ ಮಾಡ್ತಿದ್ರು. ನಾನು ಒಂದು 100 ಪೋಲ್ ಇಲ್ಲೇ ರೆಡಿ ಮಾಡಿದ್ದೇನೆ. ಇದು ನೋಡಿ, ಇದರಲ್ಲಿ ಬೇಕಾದ್ರೆ ನೀವು ಇದಕ್ಕೆ ಹತ್ತಿ ಸರ್ಕಸ್ ಮಾಡಬಹುದು. ಇದರಲ್ಲಿ ಅಡಿಕೆ ಮರದಷ್ಟೇ ಗಟ್ಟಿ ಉಂಟು. ನೀವು ಎಷ್ಟು ಸಲ ಬೇಕಾದ್ರೂ ಇದಕ್ಕೆ ಹತ್ತಬಹುದು, ಇಳಿಬಹುದು, ಏಣಿಟ್ಟು ಯಾವುದೇ ಸಮಸ್ಯೆ ಇಲ್ಲ. ಇದರಲ್ಲಿ ಕೂಡ ಶೇಡ್ ನೆಟ್ ಹಾಕಿದಾಗ ಅದು ಚೆನ್ನಾಗಿ ಹಿಡ್ಕೊಂಡು ಮೇಲೆ ಹಾಕೊಂಡು ಹೋಗಿದೆ. ಸರ್, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಾಧಾರಣ ಅನ್ಎಜುಕೇಟೆಡ್ ಅಂತಲೇ ಅರ್ಥ. ಅಷ್ಟು ಸೋಷಿಯಲ್ ಮೀಡಿಯಾ ಜನರ ಅವಿಭಾಜ್ಯ ಆಗೋಗಿದೆ. ಯಾವುದೇ ಬೇಕಾಗಲಿ, ಗೂಗಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಯಾವುದು ಬೇಕಾದರೂ ಜನರು ಹುಡುಕ್ತಾರೆ, ಅದರ ಮಾಹಿತಿಯನ್ನು ಪಡೀತಾರೆ. ಅದರ ಮಧ್ಯೆಯಲ್ಲಿ ನಾವು ಜನರಿಗೆ ಒಳ್ಳೆಯ ವಿಷಯಗಳನ್ನು ಸ್ಪ್ರೆಡ್ ಮಾಡಬೇಕು ಅಂತೇಳಿ, ಕೃಷಿಕರಿಗೆ ಉಪಯೋಗ ಆಗಬೇಕು ಅಂತೇಳಿ ನಾವು ಈ ಚಾನಲ್ ಮಾಡಿರುವಂಥದ್ದು ಕಳೆದ 2 ವರ್ಷದಿಂದ. ಸುಮಾರು ನೀವು ನೋಡಿರ್ಬೋದು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮ್ಯಾಕ್ಸಿಮಮ್ ಊರುಗಳಲ್ಲಿ ಕವರ್ ಮಾಡ್ತಿರ್ತೇವೆ. ಹಾಗೆ ಅಂದರೆ ಇದನ್ನು ಜನರಿಗೆ ಸ್ಪ್ರೆಡ್ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಸುಲಭದಲ್ಲಿ ನೋಡಲಿಕ್ಕೆ ಅವಕಾಶ. ಮತ್ತು ನೆಕ್ಸ್ಟ್ ಬಂದು ನಿಮ್ಮನ್ನು ಭೇಟಿಯಾಗಿ ನಿಮ್ಮ ಜೊತೆ ಇದರ ಮಾಹಿತಿಗಳನ್ನು ಪಡಿಬೋದು. ಆ ಕಾರಣಕ್ಕೋಸ್ಕರ ಈ ರೀತಿಯ ಕಂಟೆಂಟ್ಗಳನ್ನು ಮಾಡ್ತೀರಾ ಸರ್? ನೀವೊಂದು 2-3 ವರ್ಷದಿಂದ ನೋಡ್ತಿದ್ದೀರಿ ನಮ್ಮ ಕಂಟೆಂಟ್ಗಳನ್ನು. ಏನನ್ಸುತ್ತೆ ಸರ್ ನಿಮಗೆ? ಈಗಿನ ಕಾಲದಲ್ಲಿ ಬರೀ ದುಡ್ಡಿಗೋಸ್ಕರ ತುಂಬ ಜನ ಮಾಡ್ತಾರೆ. ಆದರೆ ನಿಮ್ಮದು ಹಾಗಲ್ಲ. ನಿಜವಾಗಿಯೂ ಕೃಷಿಕನ ಮನೆ ಬಾಗಿಲಿಗೆ ಹೋಗಿ ಆ ಕೃಷಿಕನ ಕಷ್ಟ ಸುಖ ಅರಿತು ಅವ ಏನು ಶ್ರಮ ಪಡ್ತಾನೆ ಅಂತ ಹೇಳುವಂಥದ್ದನ್ನು 10 ಜನರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಿ. ಅದಕ್ಕೆ ನಿಮಗೊಂದು ಹ್ಯಾಟ್ಸಪ್. ಅದಕ್ಕೆ ನೋಡಿ, ಈಗ ಇಲ್ಲಿ ನೀವು ಅಷ್ಟು ದೂರದಿಂದ ದಕ್ಷಿಣ ಕನ್ನಡದ ಇಲ್ಲಿ ಬರಬೇಕಾಗಿರಲಿಲ್ಲ. ಆದರೆ ನಮ್ಮದನ್ನು ಏನೋ ನೋಡಬೇಕು ಅಂತ ನಿಮಗೆ ಇತ್ತು. ಅದಕ್ಕೆ ಅಷ್ಟು ದೂರದಿಂದ ಇಲ್ಲಿ ಬಂದು ಇವತ್ತು ನಮ್ಮ ಜೊತೆಗೆ ನೀವು ನಿಮ್ಮ ಸಮಯವನ್ನು ಹಂಚಿಕೊಂಡಿದ್ದೀರಿ. ತುಂಬ ಖುಷಿಯಾಗಿದೆ.
ನಿಮಗೆ ಮುಂದೆ ದೇವರು ಇದರಲ್ಲಿ ಒಳ್ಳೆ ಸಹಾಯವನ್ನು ಕೊಡಲಿ ಅಂತ ನಾನು ಬೇಡ್ತೇನೆ. ಥ್ಯಾಂಕ್ ಯು ಸರ್.